ನಮಸ್ಕಾರ ಸ್ನೇಹಿತರೆ. ಈ ಮುದ್ದಾಗಿ ನಗುತ್ತಿರುವಂತಹ ಹುಡುಗನ ಹೆಸರು ಅಂಕಿತ್. ವಯಸ್ಸು 15. ಗೋಣಿಕೊಪ್ಪದ ಸೆಂಟ್ ಥಾಮಸ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದಾನೆ. ಇವನ ಪೋಷಕರು ಗೋಣಿಕೊಪ್ಪದ ನಿವಾಸಿಯಾಗಿದ್ದು, ಈ ಹುಡುಗ ಒಮ್ಮೆ ಆಟ ಆಡುತ್ತಿರುವಾಗ ತೀವ್ರವಾದಂತಹ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ ತೋರಿಸಿದಾಗ ಅವರು ಇಲ್ಲಿಂದ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದ್ದಾರೆ. ಹಾಗೆ ಇವರು ಬೆಂಗಳೂರಿನ ಜಯದೇವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವುದು ತಿಳಿದು ಬರುತ್ತದೆ. ತಕ್ಷಣ ವೈದ್ಯರು ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆಂದು ತಿಳಿಸಿರುತ್ತಾರೆ. ಮಧ್ಯಮ ವರ್ಗದ ಪೋಷಕರು ಈಗಾಗಲೇ ಹಣವನ್ನು ಹೊಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಸುಮಾರು 3,46,000 ರೂಪಾಯಿಗಳ ಆ ಒಂದು ದೊಡ್ಡ ಮೊತ್ತವನ್ನು ಹೊಂದಿಸಬೇಕಾಗಿದೆ. ಇದೇ ತಿಂಗಳು 22ರಂದು ಈ ಒಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಹಾಗಾಗಿ ತಮ್ಮಲ್ಲಿ ತನ್ನ ವಿನಯದ ಪ್ರಾರ್ಥನೆ ಏನೆಂದರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ಮಗುವನ್ನು ಉಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಮಗುವಿನ ತಾಯಿ ಕೂಡ ಈ ಒಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಭಾಗ್ಯ, ಗೋಣಿಕೊಪ್ಪದವಳು. ನನ್ನ ಮಗನಾದ ಅಂಕಿತ್ ಸೆಂಟ್ ಥಾಮಸ್ ಶಾಲೆಯಲ್ಲಿ ಪ್ರಸ್ತುತ 10ನೇ ತರಗತಿಯಲ್ಲಿ ಓದುತ್ತಿದ್ದು, ತೀವ್ರವಾದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಅವನಿಗೆ ವೈದ್ಯರು 3 ಹೃದಯ ಶಸ್ತ್ರಚಿಕಿತ್ಸೆಯನ್ನು ಹೇಳಿದ್ದು, ಅದಕ್ಕೆ ಅಂದಾಜು 2 ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಎಂದು ಹೇಳಿರುತ್ತಾರೆ. ಈಗಾಗಲೇ ನಮ್ಮಿಂದ ಆಗುವಷ್ಟು ನಾವು ಅವನಿಗೆ ಖರ್ಚು ಮಾಡಿದ್ದು, ಈಗ ಶಸ್ತ್ರಚಿಕಿತ್ಸೆಗೆ ಹಣ ಹೊಂದಿಸಲು ಆಗದೆ ಕಷ್ಟಪಡುತ್ತಿದ್ದೇವೆ. ಆದುದರಿಂದ ತಾವುಗಳು ನಿಮ್ಮಿಂದ ಆಗುವ ಸಹಾಯ ಮಾಡಿ ನನ್ನ ಮಗನನ್ನು ಉಳಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ.